ನಾನು ನಿಮ್ಮ ಲಗಮನ್ನ ನಾವಿ. ದ್ವಿತೀಯ ಭಾಷೆ ಕನ್ನಡ ವಿಷಯದಲ್ಲಿ 3 ಅಂಕದ ಪ್ರಶ್ನೆ. ಕವಿ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದಕ್ಕೆ 3 ಅಂಕಗಳಿರ್ತವೆ. ಅದರಲ್ಲಿ ನಾವೀಗ ಮುಖ್ಯವಾದ ಕವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಪಾಠವಾದ ವನಮರದ ಗಿಳಿ ಪಾಠದ ಲೇಖಕರಾದ ರಾ ಮಿತ್ರ. ಅವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಕಾಲ 1935. ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದ್ದಾರೆ. ಇವರ ಕೃತಿಗಳು ಆರಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೇರಿ, ಕೈಲಾಸಂ ಬದುಕು ಬರಹ. ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪುರಸ್ಕಾರ, ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಕೂಡ ದೊರೆತಿವೆ. ಎರಡನೆಯ ಗದ್ಯಪಾಠ ಹಸಿ ಮಸಿ ಕೃಷಿ. ಈ ಪಾಠವನ್ನು ಬರೆದವರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ. ಇವರ ಕಾಲ 1951. ಇಲ್ಲಿ ಪಂಡಿತಾರಾಧ್ಯ ಎನ್ನುವಂಥದ್ದು 5 ಅಕ್ಷರದ ಹೆಸರು. ಹಾಗಾಗಿ ನಾವು 51 ಅಂತ ನೆನಪಿಟ್ಕೊಳ್ಳ. ಇವರ ಸ್ಥಳ ಹಾವೇರಿ ಜಿಲ್ಲೆಯ ಹೇಡಿಯಾಲ ಗ್ರಾಮ. ಇವರ ಕೃತಿಗಳು ಜೀವನ ದರ್ಶನ, ಕೈದೀವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ ಮುಂದೇನು, ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು, ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಜಂಗಮದೆಡೆಗೆ, ಅಂಕುಶ ಇವು ಇವರ ನಾಟಕಗಳು. ಶಿವಾನುಭವ ಅನ್ನುವಂತಹ ಪ್ರವಾಸ ಕಥನವನ್ನು ಇವರು ಬರೆದಿದ್ದಾರೆ. ಇದರ ಜೊತೆಗೆ ಹಲವಾರು ವಚನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ದೊರೆತಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್ ದೊರೆತಿದೆ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಪಾಲ್ ಹ್ಯಾರಿಸ್ ಪ್ರಶಸ್ತಿ ಇವರಿಗೆ ಸಲ್ಲಿದೆ. ಜೊತೆಗೆ ರಂಗಜಂಗಮ ಅನ್ನುವಂಥ ಹೆಸರಿನಿಂದ ಇವರು ಖ್ಯಾತರಾಗಿದ್ದಾರೆ. ಇನ್ನೊಂದು ಗದ್ಯಪಾಠ ಗಂಗೆಯಲ್ಲಿ ದೀಪಮಾಲೆ. ಇದರ ಲೇಖಕರ ಹೆಸರು ಡಾಕ್ಟರ್ GS ಶಿವರುದ್ರಪ್ಪನವರು. ಇವರ ಕಾಲ 1926. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು. ಇವರ ಕೃತಿಗಳು ಸಾಮಗಾನ, ಚಲೋವು ಒಲವು, ಸಂಜೆದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತಿಕ, ಅನಾವರಣ, ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನವನ್ನು ಇವರು ಬರೆದಿದ್ದಾರೆ. ಇವರಿಗೆ ಸೌಂದರ್ಯ ಸಮೀಕ್ಷೆ ಕೃತಿಗೆ PhD ಪದವಿ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಎಂಬ ಕೃತಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ. ಕಾವ್ಯಾರ್ಥ ಚಿಂತನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇನ್ನೊಂದು ಕವಿತೆ ಗುರಿ. ಈ ಪದ್ಯದ ಕವಿ M. ಗೋಪಾಲಕೃಷ್ಣ ಅಡಿಗ. ಇವರ ಕಾಲ 1918. ಸ್ಥಳ ಮೋಗೇರಿ. ಭಾವತರಂಗ, ಚಂಡಮದ್ದಳೆ, ಭೂಮಿಗೀತೆ, ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಅನಾಥ, ಆಕಾಶದೀಪ ಎಂಬ 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದೆ. ಇವರಿಗೆ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಹಾಗೂ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿವೆ. ಇನ್ನೊಂದು ಕವಿಯ ಪರಿಚಯ. ಬೋಧಿವೃಕ್ಷದ ಹಾಡು ಪದ್ಯದ ಕವಿ ಬಸವರಾಜ್ ಸಬರದ್. 1954 ಇವರ ಕಾಲ. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸ್ತಾರೆ. ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೂಡ್ಯಾವ, 100 ಹನಿಗಳು, ದನಿ ಎತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾತು, ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲಾ ಕೃಷ್ಣಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇನ್ನೊಂದು ಗದ್ಯ ಸೌಜನ್ಯ. ಇದರ ಲೇಖಕರ ಹೆಸರು ಡಾಕ್ಟರ್ ಹಾಮ ನಾಯಕರು. ಇಲ್ಲಿ ನಾಯಕ
ಅಂತಕ್ಕಂಥದ್ದು 3 ಅಕ್ಷರ. ಆದ್ದರಿಂದ 1931 ಅಂದರೆ 3 ಅಂದರೆ 31 ಅಂತ ನಾವು ನೆನಪಿಟ್ಟುಕೊಳ್ಬೇಕು. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ. ಇವರ ಕೃತಿಗಳು ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸಂಪಣ, ಸ್ವಗತ, ಜಾನಪದ, ಸ್ವರೂಪ, ಸಮೀಕ್ಷೆ ಹೀಗೆ ಎಲ್ಲ 3 ಅಕ್ಷರಗಳ ಒಂದು ಕೃತಿಗಳಿದ ಹೆಸರುಗಳಿದೆ. ಹಾಗೆಯೇ ಎಲ್ಲವೂ ಕೂಡ ಸ ಅಕ್ಷರದಿಂದ ಪ್ರಾರಂಭ ಆಗಿದೆ. ನಾಯಕ 1931 ಮತ್ತು 3 ಅಕ್ಷರದ ಎಲ್ಲ ಕೃತಿಗಳು ಅಂತ ಈ ರೀತಿಯಾಗಿ ನೆನಪಿಟ್ಟುಕೊಳ್ಬೇಕು. ಸಂಪ್ರತಿ ಅಂಕನ ಬರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಸೌಜನ್ಯ ಲೇಖನವನ್ನು ಸೂಲಂಗಿ ಕೃತಿಯಿಂದ ಆರಿಸಲಾಗಿದೆ. ಇನ್ನೊಂದು ಗದ್ಯ ನನ್ನ ಗೋಪಾಲ. ಕವಿ ಕುವೆಂಪು. 1904 ಇವರ ಕಾಲ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರ ಊರು. ಇವರ ಕಾವ್ಯನಾಮ ಕುವೆಂಪು. ಚಂದ್ರಪಂಚಕೆ, ಬಾ ಚಕೋರಿ, ನವಿಲು, ಪಕ್ಷಿಕಾಸಿ ಎಂಬ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಎಂಬ ನಾಟಕಗಳನ್ನ ಬರೆದಿದ್ದಾರೆ. ರಸೋ ವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ ಎಂಬ ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ. ನನ್ನ ದೇವರು ಮತ್ತು ಇತರ ಕಥೆಗಳು, ಸಣ್ಣ ಕತೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳನ್ನು ಬರೆದಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯವನ್ನು ಇವರು ಬರೆದಿದ್ದಾರೆ. ಇವರಿಗೆ ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಇವರ ನನ್ನ ಗೋಪಾಲ ಎಂಬ ಕೃತಿಯಿಂದ ಈ ನನ್ನ ಗೋಪಾಲ ಎಂಬ ಗದ್ಯಪಾಠವನ್ನು